ಎಕ್ಸ್ಪೀರಿಯನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫ್ರೆಷರ್ಸು ಅಪ್ಲೈ ಮಾಡೋಕ್ಕೆ ಬರಲ್ಲ, ಯಾಕಂದರೆ ನೀವು ಅಪ್ಲೈ ಮಾಡಿದ್ರೂ ಅವರು ರಿಜೆಕ್ಟ್ ಮಾಡ್ತಾರೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಕರ್ನಾಟಕ ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ದೀರೋ ಸಾಕಷ್ಟು ಡೌಟ್ಸ್ನ ಕೇಳ್ತಾ ಇದ್ದೀರಾ. ಸೊ ಇವಾಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ, ಹೇಗೆ ಕಂಪ್ನಿಗೆ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ಒಂದ್ಸರಿ ನೀವು ರಿಜಿಸ್ಟರ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ನೀವು ಏನೇನು ಮಾಡಬೇಕು ಅಂತ. ಮೊದಲನೇದಾಗಿ ಸ್ಕಿಲ್ ಕನೆಕ್ಟ್ಗೆ ಲಾಗಿನ್ ಆಗೋಣ. ಸೊ ಇಲ್ಲಿ ಸ್ಕಿಲ್ ಕನೆಕ್ಟ್ ಅಂತ ಗೂಗಲಲ್ಲಿ ಟೈಪ್ ಮಾಡಿ, ಆಮೇಲೆ ನಿಮಗೊಂದು ಲಿಂಕ್ ಬರುತ್ತೆ, ಇದ್ರ ಮೇಲೆ ನೀವು ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒಂದ್ಸರಿ ಈ ಪೇಜ್ ಬಂದಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಲಾಗಿನ್ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿನ ಎಂಟರ್ ಮಾಡಬೇಕು ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಬೇಕಾದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ನಾನು ಈ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವುದು ಪಾಸ್ವರ್ಡ್ ಹಾಕಿರಲಿಲ್ಲ, ಬಟ್ ಎಲ್ಲಿಂದ ಪಾಸ್ವರ್ಡ್ ಸಿಗುತ್ತೆ ಅಂತ. ಸೊ ನೀವು ಒಂದ್ಸರಿ ಉದ್ಯೋಗ ಮೇಳಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆದಮೇಲೆ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ನಿಮಗೆ ಪಾಸ್ವರ್ಡ್ ಇರುತ್ತೆ, ಅದು ಟೆಂಪರವರಿ ಪಾಸ್ವರ್ಡ್ ಆಗಿರುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಒಂದ್ಸರಿ ಲಾಗಿನ್ ಆದಮೇಲೆ ಈ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಸಾಕಷ್ಟು ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕೆಳಗಡೆ ಕಂಪ್ನಿಗಳೆಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ಥರ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಸೆಕ್ಷನ್ ಇದೆ, ಆ್ಯಕ್ಷನ್ ರಿಕ್ವೈರ್ಡು, ಈ ಥರ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಒಂದ್ಸರಿ ರಿಜಿಸ್ಟರ್ ಆದಮೇಲೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರೋಲ್, ಯೂಸರ್ ಮತ್ತು ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ. ಅದೇ ಥರ ನಿಮ್ಮ ಇಮೇಲ್ ಐ ಡಿ, ಫೋನ್ ನಂಬರ್ ಕೊಟ್ಟಿರ್ತಾರೆ ಮತ್ತು ಪಾಸ್ವರ್ಡ್ ಸಹ ಇಲ್ಲಿ ಮಾಸ್ಕ್ಡ್ ಆಗಿರುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಈ ಪಾಸ್ವರ್ಡ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಮೊಬೈಲಲ್ಲಿ ಪಾಸ್ವರ್ಡ್ ಸಿಕ್ಕಿರೋದು ಅದು ಟೆಂಪರವರಿ ಆಗಿರುತ್ತೆ. ಸೊ ನೀವು ಅದನ್ನು ಚೇಂಜ್ ಮಾಡಿಬಿಟ್ಟು ನಿಮಗೆ ಯಾವ ಪಾಸ್ವರ್ಡ್ ಬೇಕೋ ಅದನ್ನು ಇಟ್ಕೊಂಡು ಪರ್ಮನೆಂಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ನೀವು ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ನೋಡ್ಬೋದು ಒಂದ್ಸರಿ ಪಾಸ್ವರ್ಡ್ ಚೇಂಜ್ ಆಯಿತು ಅಂದರೆ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಅದೇ ಥರ ನೀವೇನಾದರೂ ನಿಮ್ಮ ಇಮೇಲ್ ಐ ಡಿನ ಚೇಂಜ್ ಮಾಡಬೇಕು, ಏನಾದ್ರು ಅಪ್ಡೇಟ್ ಮಾಡಬೇಕು ಅಂದರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಐ ಡಿನ, ಹೊಸ ಇಮೇಲ್ ಐ ಡಿನ ಹಾಕ್ಬೋದು. ಅದೇ ಥರ ನೀವೇನಾದರೂ ಎಕ್ಸ್ಟ್ರಾ ಫೋನ್ ನಂಬರ್ ಹಾಕಬೇಕು ಅಂದರೆ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ಹೊಸ ನಂಬರ್ನ ಕೂಡ ಎಂಟರ್ ಮಾಡ್ಬೋದು. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ರೋಲ್ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾರೆ. ಅದೇ ಥರ ಇನ್ನು ಪರ್ಸ್ನಲ್ ಪ್ರೊಫೈಲಿಗೆ ಬರೋದಾದರೆ ಇಲ್ಲಿ ನೀವು ನೋಡ್ಕೋಬೇಕಾಗುತ್ತೆ, ನೀವು ಏನೇನು ಎಂಟರ್ ಮಾಡಿರ್ತೀರೋ ಅದೆಲ್ಲ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಎಲ್ಲ ಒಂದ್ಸರಿ ವೆರಿಫೈ ಮಾಡಬೇಕಾಗುತ್ತೆ. ಈ ಉದ್ಯೋಗ ಮೇಳಗೆ ಇವಾಗ ಆಲ್ರೆಡಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ದೀರಾ. ಇನ್ ಫ್ಯೂಚರಲ್ಲಿ ನಿಮಗೆ ಕೆಲಸ ಸಿಕ್ತು, ಇಲ್ಲ ಅಂದರೆ ಯಾವುದೋ ಕಾರಣಕ್ಕೆ ನೀವೇನಾದರೂ ಈ ಪ್ರೊಫೈಲ್ನ ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಈ ಪ್ರೈವಸಿಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಆ್ಯಡ್ ಡಾಟಾ ಅರೇಸ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಡೇಟಾನು ಎರೇಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ವಿಲ್ ಪರ್ಮನೆಂಟ್ಲಿ ರಿಮೂವ್ ಆಲ್ ದ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ. ಮತ್ತು ಈ ಸೆಕ್ಷನಲ್ಲಿ ನೀವು ನಿಮ್ಮ ಇಮೇಜ್ನ ಹಾಕಬೇಕಾಗುತ್ತೆ. ಸೊ ಆದಷ್ಟು ಹಾಕಿದರೆ ನಿಮಗೆ ಒಳ್ಳೆಯದು. ಮತ್ತು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವು ಇನ್ಫಾರ್ಮೇಷನ್ನ ತಪ್ಪಾಗಿ ಕೊಟ್ಟಿರ್ತೀರ. ನೀವೇನಾದರೂ ಎಡಿಟ್ ಮಾಡಬೇಕಂದ್ರೆ ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ಪೂರ್ತಿ ಕೆಳಗಡೆ ಮೌಸ್ನ ನೀವು ಡ್ರ್ಯಾಗ್ ಮಾಡಿದರೆ ಸೊ ಇಲ್ಲಿ ನೀವು ನೋಡ್ಬೋದು ಮೈ ಅಪ್ಲಿಕೇಶನ್ ಸೆಕ್ಷನ್ನಲ್ಲಿ ಎಡಿಟ್ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಡಿಟ್ನ ಮಾಡ್ಬೋದು ಈ ಅಪ್ಲಿಕೇಶನ್ನ. ಸೊ ಆದಷ್ಟು ಎಲ್ಲ ಇನ್ಫಾರ್ಮೇಷನು ನೀವು ಕರೆಕ್ಟಾಗಿ ಕೊಡೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಒಂದ್ಸರಿ ಸೆಲೆಕ್ಟ್ ಆಗಿಬಿಟ್ಟು ಏನಾದರೂ ನೀವು ತಪ್ಪಾದ ಇನ್ಫಾರ್ಮೇಷನ್ ಕೊಟ್ಟರೆ ಆವಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ನೀವು ಕರೆಕ್ಟಾದ ಇನ್ಫಾರ್ಮೇಷನ್ನ ಕೊಡಬೇಕು. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ನೀವು ವ್ಯೂ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಸೈಡಿಗೆ ನಿಮಗೆ ಎಲ್ಲ ಡೀಟೇಲ್ ಡಿಸ್ಪ್ಲೇ ಆಗುತ್ತೆ. ಆವಾಗ ಒಂದ್ಸರಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನಿಗೆ ಬರೋದಾದರೆ ನೀವೆಲ್ಲರೂ ಸಕ್ಸಸ್ಫುಲ್ಲಾಗಿ ಈ ಜಾಬ್ ಮೇಳಗೆ ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಪ್ರೊಫೈಲ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಎಷ್ಟೊಂದು ಕಂಪ್ನಿಗಳು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಬಟ್ ಹೇಗೆ ಅಪ್ಲೈ ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಉದ್ಯೋಗ ಮೇಳದ ಲೇಟೆಸ್ಟ್ ಆದ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಿರ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು 300ಕ್ಕೂ ಹೆಚ್ಚು ಜಾಬ್ ರೋಲ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಡೌಟ್ ಇದ್ದೇ ಇರುತ್ತೆ. ಸೊ ನಾನು PUC ರಿಲೇಟೆಡ್ ಜಾಬ್ ಹುಡುಕ್ತಾ ಇದ್ದೀನಿ,
ಇದರಲ್ಲಿ ಹೆಂಗೆ ಫಿಲ್ಟರ್ ಮಾಡೋದು. ಕೆಲವ್ರು ಅಂದ್ಕೊತಾರೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, BE ರಿಲೇಟೆಡ್ ಜಾಬ್ ಯಾವ ಥರ ಹುಡ್ಕೋದು ಅಂತ ಸಾಕಷ್ಟು ಡೌಟ್ ಇರುತ್ತೆ. ಇಲ್ಲಿ ಸರ್ಚ್ ಅಂತ ಫಿಲ್ಟರ್ ಇದೆಯಲ್ಲ, ಇದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದೇನು ಮಾಡುತ್ತೆ ಅಂದರೆ ನಿಮಗೆ ನೀವು ಏನು ಕಂಡೀಷನ್ ಕೊಟ್ಟಿರ್ತೀರೋ ಅದ್ರ ಮೇಲೆ ಅದು ಜಾಬ್ ಹುಡುಕಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಡಿಪ್ಲೊಮೊ ಅಥವಾ ITI PU ರಿಲೇಟೆಡ್ ಜಾಬ್ ಹುಡುಕ್ತಾ ಇರ್ತೀರ. ಎಕ್ಸಾಂಪಲ್, ನಾನು ಇಲ್ಲಿ SLC ಅಂತ ಕೊಡ್ತೀನಿ. SLC ಅಂತ ಟೈಪ್ ಮಾಡಿದ್ಮೇಲೆ ನೀವು ನೋಡ್ಬೋದು ಆಗಲೇ 300ಕ್ಕೂ ಹೆಚ್ಚು ಜಾಬ್ನ ತೋರಿಸ್ತು. ಬಟ್ ಇವಾಗ ಫಿಲ್ಟರ್ ಆಗಿಬಿಟ್ಟು ಓನ್ಲಿ ಕಡಿಮೆ ಜಾಬ್ನ ತೋರಿಸ್ತಾ ಇದೆ SLC ರಿಲೇಟೆಡ್. ನೀವು ಇಲ್ಲಿ ನೋಡ್ಬೋದು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಹತ್ರ ಇಲ್ಲಿ ಎಲ್ಲದಕ್ಕೂ SLC ಅಂತ ಬರ್ತಾ ಇದೆ. ಬಿಲೋ 10th SLC, 10th ಇಂಟರ್ಮೀಡಿಯೇಟ್ ಬಿಲೋ ಅಂತ ಬರ್ತಾ ಇದೆ. ಅದೇ ಥರ ನೀವೇನಾದರೂ ಇಂಜಿನಿಯರಿಂಗ್ ರಿಲೇಟೆಡ್ ಹುಡುಕಬೇಕು ಅಂದರೆ ಜಸ್ಟ್ ಇಲ್ಲಿ ನೀವು BE ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ BE ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ನೋಡ್ಬೋದು ಸಾಕಷ್ಟು ಜಾಬು ಇಲ್ಲಿ ಕೊಟ್ಟಿದ್ದಾರೆ ಅವರು. ಈ ಫಿಲ್ಟರ್ ಸೆಕ್ಷನಲ್ಲಿ ನೀವು ನೋಡ್ಬೋದು ಜಾಬ್ ರೋಲಿಂದನೂ ನೀವು ಸರ್ಚ್ ಮಾಡ್ಬೋದು, ಇಲ್ಲ ಎಂಪ್ಲಾಯರ್ ನೇಮರು ಹೊಡಿಬೋದು. ಎಕ್ಸಾಂಪಲ್, ಇನ್ನೂ ಕೆಲವು ಕಂಪ್ನಿಗೆ ಮಾತ್ರ ಹೋಗಬೇಕು ಅಂತ ಇರ್ತೀರ, ಆ ಕಂಪ್ನಿ ಇಲ್ಲಿ ಬಂದಿದೆಯೋ ಇಲ್ವೋ ಅಂತಲೂ ಕೂಡ ನೀವು ಚೆಕ್ ಮಾಡ್ಬೋದು. ಎಕ್ಸಾಂಪಲ್, ಕೆಲವರಿಗೆ ಇನ್ಫೋಸಿಸ್ ಜಾಯ್ನ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಇನ್ಫೋಸಿಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಎಂಪ್ಲಾಯರ್ ನೇಮ್ ಇನ್ಫೋಸಿಸ್ ಅಂತ ಬಂದಿದೆ. ಸೊ ಈ ಥರ ಅದು ಫಿಲ್ಟರ್ ಆಗುತ್ತೆ. ಸೊ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಅಲ್ಲಿ ಜಾಬ್ ರೋಲ್ ಕೊಟ್ಟಿದ್ದಾರೆ, ಜಾಬ್ ಸೆಕ್ಟರ್ ಕೊಟ್ಟಿದ್ದಾರೆ, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ವೆಬ್ಸೈಟ್, ಯಾವ ಕ್ವಾಲಿಫಿಕೇಷನ್ ಇರಬೇಕು ಅಂತಲೂ ಕೊಟ್ಟಿದ್ದಾರೆ, ಮತ್ತು ಜಾಬ್ ಡಿಸ್ಕ್ರಿಪ್ಷನ್ನು ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದರ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ, ಮತ್ತು ಏಜ್ ಗ್ರೂಪ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇವನ್ನೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು ಸೊ ಇದು ಮೇಯ್ನಾಗಿ ಅವರು ಫೋಕಸ್ ಮಾಡಿರೋಗೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಅವರು ಫೋಕಸ್ ಮಾಡಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಎಷ್ಟೊಂದು ಕಂಪ್ನಿ ತೋರಿಸ್ತಾ ಇದೆ, ಬಟ್ ಹೇಗೆ ಅಪ್ಲೈ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಸೊ ಸದ್ಯಕ್ಕೆ ಕರ್ನಾಟಕ ಸ್ಕಿಲ್ ಕನೆಕ್ಟ್ ಅವರು ಏನು ಇದ್ರ ಬಗ್ಗೆ ಅಂಥ ಮಾಹಿತಿ ಕೊಟ್ಟಿಲ್ಲ. ಬಟ್ ನಾವು ಇದನ್ನು ಚೆಕ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಇಲ್ಲಿ ಎಕ್ಸಾಂಪಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಾನು ರೈಟ್ ಕ್ಲಿಕ್ ಆನ್ ನ್ಯೂ ಟ್ಯಾಬ್ ಅಂತ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ರೆಸ್ಪೆಕ್ಟಿವ್ ಕಂಪನಿ ವೆಬ್ಸೈಟಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಜಾಬ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಜಾಬ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂ ಆ್ಯಂಡ್ ಅಪ್ಲೈ ಅಂತ ಇದೆ. ಸೊ ನೀವು ಇದನ್ನು ನೋಡ್ಬೋದು. ಅದೇ ಥರ ನಾವು ಬೇರೆ ಕಂಪ್ನಿಗೂ ನೀವು ಏನಾದ್ರು ಸೆಲೆಕ್ಟ್ ಮಾಡಿದರೆ, ಇನ್ನೊಂದು ಕಂಪ್ನಿ ನೋಡೋದಾದರೆ ಫಸ್ಟ್ ಇದನ್ನು ಫಿಲ್ಟರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಕಂಪ್ನಿ ನೋಡೋದಾದರೆ ಇಲ್ಲಿ ಕ್ಯಾಲಿಬ್ರೇಷನ್ ಇಂಜಿನಿಯರ್ ಅಂತ ಇದೆ, ಇದ್ರ ಮೇಲೂ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ಅವರು ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಪನಿ ರಿಲೇಟೆಡ್ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಕ್ಯಾಲಿಬ್ರೇಷನ್ ಟೆಕ್ನಿಷಿಯನ್ಸ್ 1 or 2 year ಎಕ್ಸ್ಪೀರಿಯನ್ಸ್ ಅಂತ ಇದೆ, ಫ್ರೆಷರ್ ಮೇ ಆಲ್ಸೋ ಅಪ್ಲೈ ಅಂತ ಇದೆ. ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇಲ್ಲಿ ಜಸ್ಟ್ ಅವರು ನಮಗೆ ಕರ್ನಾಟಕ ಸ್ಕಿಲ್ ಕನೆಕ್ಟಿಂದ ಸೊ ಡೈರೆಕ್ಟಾಗಿ ನೀವು ಆ ಕಂಪ್ನಿ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಿ ಅಂತಲೂ ಹೇಳಿಲ್ಲ, ಇಲ್ಲ ಅಂದರೆ ಈ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡಿ ಅಂತಲೂ ಇನ್ನೂ ಹೇಳಿಲ್ಲ. ಸೊ ಅದಿನ್ನೂ ಡಿಸ್ಕಷನ್ ನಡೀತಾ ಇದೆ. ಸೊ ಒಂದು ಸರಿ ಅವರು ಕನ್ಫರ್ಮ್ ಮಾಡಿದ ಮೇಲೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಆದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಜಾಬ್ ಮೇಳ ಬಗ್ಗೆ. ಸೊ ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.